ರೈತ ಮಿತ್ರರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವಿವತ್ತು ಶಿರ್ಸಿಯಲ್ಲಿದ್ದೀವಿ. TSS ಅಂತ ಒಂದು ಅದ್ಭುತವಾದ ಸಹಕಾರಿ ತತ್ವದಲ್ಲಿ ಮೂಡಿರುವಂಥ ಒಂದು ಅದ್ಭುತವಾದ ಜಾಗಕ್ಕೆ ನಾವು ಬಂದಿದ್ದೀವಿ. ತೋಟಗಾರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಇದನ್ನು ಕರೀತಾರೆ. ಸುಮಾರು 100 ವರ್ಷಗಳ ಹಿಂದೆ ಇದು ಶುರುವಾದಂಥದ್ದು. ಇಲ್ಲಿನ ಅಡಿಕೆ ಮಾರಾಟಗಾರರು, ರೈತರು ಎಲ್ಲ ಸೇರಿಕೊಂಡು ಒಂದು ಶುರು ಮಾಡ್ತಾರೆ. ಇವತ್ತು ಅದು ಅದ್ಭುತವಾಗಿ ಬೆಳೆದು ನಿಂತಿದೆ. ಇವತ್ತು ಸಾವಿರಾರು ಜನಕ್ಕೆ ಇವತ್ತು ಕೆಲಸವನ್ನು ಕೂಡ ಒದಗಿಸಿದೆ ಮತ್ತು ಅತಿ ಕಡಿಮೆ ಬೆಲೆಗೆ ಶಿರ್ಸಿಯಲ್ಲೇ ಅಂತ ಹೇಳ್ಬೋದು. ಶಿರ್ಸಿಯಲ್ಲೇ ಅತಿ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡುವಂಥ ಒಂದು ಸೂಪರ್ ಮಾರ್ಕೆಟ್ ಇದೆ. ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ಗಳು ಸಿಗುವಂಥ ಜಾಗ ಇದೆ. ನೀವು ನೋಡ್ತಾ ಇರ್ಬೋದು ಚಾಪ್ ಕಟ್ಟರು, ಆಮೇಲೆ ಅಡಿಕೆಕಾಯಿ ಬಡಿಯುವಂಥ ಯಂತ್ರ, ಜೊತೆಗೆ ಗಿರಣಿಗಳು, ಕೃಷಿಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳು ಇಲ್ಲಿ ಸಿಗುತ್ತೆ. ಇಲ್ಲಿನ ವ್ಯವಸ್ಥಾಪಕರು ಏನು ಹೇಳ್ತಾರೆ ಅವ್ರ ಮಾತಲ್ಲೇ ನಾವು ಇವತ್ತು ಕೇಳೋಣ ಬನ್ನಿ. ರೈತರನ್ನು ಕೋಆಪರೇಟಿವ್ ಸೊಸೈಟಿಯಾಗಿ ಬಂದಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ಸು, ರೈತರಿಗೆ ನೋಡ್ಕೊಳ್ಳೋದು, ಕಮಿಷನ್ ಅಡಿಕೆ ವ್ಯಾಪಾರ ಮಾಡ್ಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಈಗ ಒಂದು ಲೆವೆಲಲ್ಲಿ ಇಷ್ಟು ಬೆಳೆದಿದ್ದೀವಿ. ವೆರಿ ಗುಡ್. ಸೊ ಏನೇನು ಇದೆ ಈಗ? ಈಗಲೂ ಅಡಿಕೆ ವ್ಯಾಪಾರ ನಡೀತಾ ಇದೆ ಅಲ್ವಾ? ಮೇನ್ ನಮ್ಮದು ಬೇಸಿಕ್ ಅಡಿಕೆ ಕ್ಯಾಂಪ್ಕೋ ಎಲ್ಲ ಟೆಂಡರ್ ಮಾಡ್ತಾರೆ. ನಮ್ಮದು ಓಪನ್ ಟೆಂಡರ್ ಸಿಸ್ಟಮ್ ಇರುತ್ತೆ. ಅಲ್ಲಿ ಅಡಿಕೆ ರೈತ ಅಡಿಕೆ ತರ್ತಾರೆ, ಸ್ಲಿಪ್ ಒಂದು ಮಾಡ್ತೀವಿ, ಒಂದು ಕತೆ ಟೋಕನ್ ಮಾಡ್ತೀವಿ, ಆಮೇಲೆ ಟೆಂಡ್ರಿ ಹಾಕ್ತೀವಿ. ಟೆಂಡ್ರಿ ಓಪನ್ ಟೆಂಡರ್ ಆಗುತ್ತೆ. ಅಲ್ಲಿ ಎಲ್ಲ ಬೇರೆ ಬೇರೆ ವೆಂಡರ್ಸ್ ಬಂದು ಟೆಂಡರ್ ಹಾಕ್ತಾರೆ. ವಿತ್ ಕ್ಯಾಂಪು, ವಿತ್ TSS ನಾವು ಹಾಕ್ತೀವಿ. ನಮ್ಮಲ್ಲಿ ಒಂದು ಪರ್ಚೇಸ್ ಮಾಡ್ತೀವಿ. ಆಮೇಲೆ ಅದನ್ನು ಮುಖ್ಯವಾಗಿ ಅಡಿಕೆ ವ್ಯಾಪಾರಕ್ಕೆ ಅಂತ ಶುರುವಾದಂಥ ಈ ಸಂಸ್ಥೆ ಇವತ್ತು ರೈತರಿಗೆ ಬೇಕಾದಂಥ ಕೃಷಿ ಉಪಕರಣಗಳು, ಇರಿಗೇಷನ್ನು, ಅದಕ್ಕೆ ಮೋಟಾರ್ ಆಗಿರ್ಬೋದು, ರೋಟ್ರಿ ಟಿಲ್ಲರ್ ಆಗಿರ್ಬೋದು, ಆದಮೇಲೆ ಬ್ರಷ್ ಕಟರ್ಸ್ ಆಗಿರ್ಬೋದು, ಜೊತೆಗೆ ಇಂಜಿನ್ ಆಪ್ರೇಟೆಡ್ ನೀರೆತ್ತುವ ಪಂಪ್ಗಳಾಗಿರ್ಬೋದು, ಜೊತೆಗೆ ಏನು ಔಷಧಿ ಹೊಡೆಯುವಂಥ ಮಿಷಿನ್ಗಳಾಗಿರ್ಬೋದು, ಆಮೇಲೆ ರೋಟಿ ಆಗಿರ್ಬೋದು, ಹಾಗೆ ಎಲ್ಲ ಥರದ ವಸ್ತುಗಳನ್ನು ಅಗ್ರಿಕಲ್ಚರ್ ಮಿಷಿನ್ಸ್ಗೆ ದೊರಕುವಂಥ ಸ್ಥಳ. ಮತ್ತು ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೂ ಕೂಡ ನೀವು ಅತಿ ಕಡಿಮೆ ಬೆಲೆಗೆ ಇಲ್ಲಿ ಸಿಗುವಂಥ ಸ್ಥಳ ಆಗಿದೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಔಷಧಿಗಳು ಸಿಗುತ್ತೆ ನಿಮಗೆ, ಜೊತೆಗೆ ಎಲ್ಲ ನಟ್ಟು ಬೋಲ್ಟ್ಸು, ಆಮೇಲೆ ಕೃಷಿಗೆ ಸಂಬಂಧಪಟ್ಟಿದ್ದು ಏನೇ ಆಗಿದ್ರೂ ಕೂಡ ಇಲ್ಲಿ ಸಿಗುತ್ತೆ. ನೀವು ಈ ಜಾಗಕ್ಕೆ ಏನಾದರೂ ನೀವು ಬಂದುಬಿಟ್ರೆ ಅಲ್ಲಿ ನಿಮಗೆ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ದೊಡ್ಡದಾದ ಒಂದು ಸಂಸ್ಥೆ. ಅಲ್ಲಿ ಎಲ್ಲ ವಸ್ತುಗಳು ಸಿಗ್ತಾ ಇರುತ್ತೆ ನೋಡಿ. ಔಷಧಿಗಳಿದೆ ಇಲ್ಲಿ, ಹಾಗೆ ಪೆಸ್ಟಿಸೈಡ್ಸ್ ಇದೆ. ಇದು ನಾವು ಹೋಗಿದ್ದು ರವಿಕೃಷ್ಣ ರೆಡ್ಡಿಯವ್ರ ಜೊತೆ. ರವಿಕೃಷ್ಣ ರೆಡ್ಡಿಯವರು ಕೂಡ ಅಲ್ಲಿ ಭಾಗಿಯಾಗಿದ್ದರು. ಅದನ್ನು ಅಧ್ಯಯನ ಮಾಡೋಕ್ಕೆ ಅವರು ಬಂದಿದ್ದರು. ಆ ಜೊತೆಗೆ ನಾವು ವಿಡಿಯೋನ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಈಗ ಇವೆಲ್ಲವೂ ಕೂಡ ಔಷಧಿಗಳು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅಡಿಕೆ ಅಥವಾ ತೆಂಗು ಅಥವಾ ಬೆಳೆಗಳಿಗೆ ಬೇಕಾಗಿರುವಂಥ ಕಳೆನಾಶಕಗಳು, ಜೊತೆಗೆ ಔಷಧಿಗಳು ಕೂಡ ಇಲ್ಲಿ ದೊರಕುತ್ತೆ. ಇವರು ಎಲ್ಲರೂ ಕೂಡ ಇಲ್ಲಿ ಕೃಷಿ ಸಮಾಲೋಚಕರು ಅಂತಲೇ ಒಬ್ಬರನ್ನ ಇಟ್ಟುಬಿಟ್ಟಿದ್ದಾರೆ. ಈ ಕೃಷಿ ಸಮಾಲೋಚಕರು ರೈತರಿಗೆ ಬೇಕಾದಂಥ ಯಾವುದೇ ಬಿತ್ತನೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅಥವಾ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಎಲ್ಲ ಥರದನ್ನು ಅವರಿಗೆ ವಿತರಿಸುವಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದರೆ ಟೂಲ್ಸು, ನಿಮಗೆ ಆರೆಕೋಲು, ಸಲ್ಕೆ, ಹಾಗೆ ನಿಮಗೆ ಕತ್ತಿ, ಗುರಾಣಿ, ಈ ಥರದ್ದು ಕೂಡ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಜೊತೆಗೆ ಇದು ಆಯಿಲ್, ಏನು ಬೈಕು, ಟ್ಯಾಕ್ಟರಿಗೆ ಬೇಕಾಗಿರೋಂಥ ಆಯಿಲ್ಗಳು, ಅದು ಕೂಡ ಇಲ್ಲಿ ದೊರಕುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೀಗ ಇವೆಲ್ಲವೂ ಸಲ್ಕೆ, ಆಮೇಲೆ ಪಿಕಾಸಿಗಳು, ಆಮೇಲೆ ಏನು ಚಿಕ್ಕ ಚಿಕ್ಕ ಟೂಲ್ಸ್ ಬರುತ್ತೆ ಕೃಷಿ ಉಪಕರಣಗಳಿಗೆ ಸಂಬಂಧಪಟ್ಟಿದ್ದು, ಅವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಕುಡ್ಗೋಲಿಂದ ಹಿಡ್ಕೊಂಡು ಪ್ರತಿಯೊಂದು ಚಿಕ್ಕ ಚಿಕ್ಕ ಅಂಶ, ಏನು ಸುತ್ತಿಗೆ, ಆಮೇಲೆ ಸ್ಕ್ರೂ ಡ್ರೈವರು, ಆಮೇಲೆ ಮಿಷಿನ್ ರೂಮಿಗೆ ಬೇಕಾದಂಥ ವಸ್ತುಗಳು, ಮನೆಗೆ ಬೇಕಾದಂಥ ವಸ್ತುಗಳು ಎಲ್ಲವೂ ಎಷ್ಟು ಅಚ್ಚುಕಟ್ಟಾಗಿ ಇಟ್ಬಿಟ್ಟಿದ್ದಾರೆ ಅಂತಂದರೆ ನೀವು ನೋಡ್ತಾ 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 ಯಾವುದಾದ್ರೂ ವಸ್ತುಗಳನ್ನ ಕೊಂಡ್ಕೊಳ್ಳೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಇವು ನೋಡಿ ಮಚ್ಚುಗಳು, ಯಾವ ಥರದ್ದು ವಿಭಿನ್ನವಾದ ಮಚ್ಚುಗಳು ಎಷ್ಟೆಷ್ಟಿದೆ. ಈ ಥರದ ವಸ್ತು ಇಲ್ಲಿ ಸಿಗೋದೇ ಇಲ್ಲ ಅನ್ನೋ ಹಾಗೆ ಇಲ್ಲ. ಮೇಲ್ಗಡೆ ಹೋದರೆ ಸೂಪರ್ ಮಾರ್ಕೆಟ್ ಇದೆ, ಕೆಳಗಡೆ ಬಂದರೆ ಕೃಷಿ ಉಪಕರಣಗಳ ದೊಡ್ಡ ಮಳಿಗೆ ಇದೆ. ಇರಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಮಿಷಿನ್ಸ್ ವಿಂಗು, ಟೂಲ್ಸ್ ವಿಂಗು, ಜೊತೆಗೆ ಹಾರ್ಡ್ವೇರ್ ಶಾಪು, ಎಲ್ಲವೂ ಕೂಡ ಒಂದೇ ಅಡಿಯಲ್ಲಿ ಸಿಗುತ್ತೆ. ನೋಡಿ ಎಷ್ಟು ವಿಭಿನ್ನವಾದ ಸಲಿಕೆಗಳಿದ್ದಾವೆ. ಬೇರೆ ಬೇರೆ ಗೇಜಿನ, ಕಡಿಮೆ ರೇಟಿನ ಮತ್ತು ಹೆಚ್ಚಿನ ರೇಟಿನ ಎಲ್ಲದು ಸಿಗುತ್ತೆ. ಇದು ನೋಡ್ತಾ ಇರ್ಬೋದು ನೀವು, ಕಾಯಿ ತುರಿಯೋವಂಥದ್ದು, ಜೇನು ಸಾಕಾಣಿಕೆ ಮಾಡುವಂಥದ್ದು, ಗರ್ಗಸ, ಹಾಗೆ ಇದು ಏನು ದನ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಕಟ್ಟುವಂಥ ಹಗ್ಗಗಳಾಗಿರ್ಬೋದು. ಆಮೇಲೆ ನಿಮ್ಗೆ ಇವಾಗ ಡ್ರಿಪ್ ಸೆಕ್ಷನ್, ಇದು ಡ್ರಿಪ್ ಸೆಕ್ಷನಲ್ಲಿ ನಿಮಗೆ ಅನೇಕ ರೀತಿಯ ಪೈಪ್ಗಳು ಸಿಗುತ್ತೆ. ಇದು ಟೈರ್ ಸೆಕ್ಷನಲ್ಲಿ ನಿಮಗೆಲ್ಲ ಥರದ ಟೈರ್ಗಳು ಎಲ್ಲ ಕೂಡ ಸಿಗುತ್ತೆ. ಇದು ನೋಡಿ ಮುಳ್ಳು ತಂತಿ
ಸೆಕ್ಷನ್, ಮುಳ್ತಂತಿಗಳು, ಆಮೇಲೆ ಬೇಲಿ ಹಾಕೋದಕ್ಕೆ ಬೇಕಾದಂಥ ಎಲ್ಲ ಥರದ್ದು ವಸ್ತುಗಳು, ದೊಡ್ಡದು ಒಂದು ಅದ್ಭುತವಾದ ಕೇಂದ್ರವನ್ನೇ ಶುರು ಮಾಡಿದ್ದಾರೆ ಇವರು. ಎಲ್ಲವೂ ಕೂಡ ಒಂದು ಸ್ವಲ್ಪ ಬೇರೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಜೊತೆಗೆ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೊಂದು ಹಾರ್ಡ್ವೇರ್ ಶಾಪು. ಇದರಲ್ಲಿ ಜೊತೆಗೇ ನಮ್ಮ ನಟ್ಟು, ಮೊಳೆ, ಅದು ಇದು, ಆಮೇಲೆ ಏನು ಮನೆ ಬಾಗಿಲಿಗೆ ಬೇಕಾದಂಥದ್ದು, ಮನೆಗೆ ಬೇಕಾಗಿರುವಂಥದ್ದು. ಇದು ನೋಡಿ, ಟಾರ್ಪಲ್ಗಳು ಎಲ್ಲ ಥರದ್ದು, ಮಲ್ಚಿಂಗ್ ಕವರ್ಗಳಾಗಿರ್ಬೋದು, ಟಾರ್ಪಲ್ ಆಗಿರ್ಬೋದು, ಲ್ಯಾಡರ್ಸ್ಗಳಾಗಿರ್ಬೋದು, ನಿಮಗೆ ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಗಟ್ಟಿಯಾಗಿರೋದು ಬೇಕು ಆ ಥರದ್ದು ಕೂಡ ಸಿಗುತ್ತೆ. ಚೀಲಗಳು, ಆಮೇಲೆ ಇದು ಏನೋ ಗ್ರೀನ್ ಮ್ಯಾಟ್ ಆಗಿರ್ಬೋದು, ಆಮೇಲೆ ಶೇಡ್ ನೆಟ್ ಆಗಿರ್ಬೋದು, ಹಗ್ಗ ನೋಡಿ, ಒಳಗಡೆ ಹಗ್ಗಗಳಿದೆ, ಪ್ಲಾಸ್ಟಿಕ್ ಹಗ್ಗಗಳು, ನೈಲಾನು, ಕಾಟನ್ ಹಗ್ಗ, ಎಲ್ಲ ಥರದ್ದು ಹಗ್ಗಗಳು ಕೂಡ ಇಲ್ಲಿ ಸಿಗುತ್ತೆ. ಟಾರ್ಪಲ್ ವಿಂಗಲ್ಲೂ ಅಷ್ಟೇ ಬೇರೆ ಬೇರೆ ಇರುತ್ತೆ, ಥಿಕ್ನೆಸ್ ಬೇರೆ ಆಗಿರುತ್ತೆ. ಕೆಲವು ನೀರಿಗೆ ಬೇರೆದ್ದು ತೊಗೊಂಡ್ರೆ ಅದನ್ನು ಒತ್ಸೋಕ್ಕೆ ಬೇರೆ ತೊಗೊಳ್ತಾರೆ, ಮತ್ತು ಗುಡಿಸ್ಲಿಗೆ ಬೇರೆದು ಹಾಕ್ತಾರೆ. ಆ ಥರದ್ದು ಎಲ್ಲ ಇಲ್ಲಿ ಒಂದು ಸಿಗುವಂಥ ಜಾಗ. ನಿಮಗೆ ಎಲ್ಲ ಆಪ್ಷನ್ಗಳು ನಿಮಗೆ ಇಲ್ಲಿ ಬಂದರೆ, ಆಮೇಲೆ ಏನಂದರೆ ಮಾರ್ಜಿನ್ನು ಕಡಿಮೆ ರೇಟಿಗೆ ಇವರು ಇಟ್ಕೊಂಡಿರ್ತಾರೆ. ಯಾಕೆಂದರೆ ಇದು ಸಹಕಾರಿ ತತ್ವದಲ್ಲಿ ನಡೀತಾ ಇರುವಂಥ ಒಂದು ದೊಡ್ಡ ಸಂಸ್ಥೆ. ಹಾಗಾಗಿ ಸಹಕಾರ ತತ್ವದಲ್ಲಿ ನಡೆಯುವಂಥ ಸಂಸ್ಥೆಗಳಲ್ಲಿ ಏನಾಗಿರುತ್ತೆ, ಅತಿ ಹೆಚ್ಚಿನ ಲಾಭವನ್ನು ಇವರು ನಿರೀಕ್ಷೆ ಮಾಡಲ್ಲ. ಒಂದು ಚಿಕ್ಕ ಪ್ರಮಾಣದ ಲಾಭ, ಅಲ್ಲಿರೋರಿಗೆಲ್ಲರಿಗೂ ಕೆಲಸ ಸಿಗಬೇಕು, ಹಾಗೆ ಕೆಲಸಕ್ಕೆ ತಕ್ಕ ಹಾಗೆ ಸಂಬಳ ಸಿಗಬೇಕು. ಈ ಥರದ್ದು ಒಂದು ಆಲೋಚನೆ ಇಟ್ಕೊಂಡು ಮಾಡಿರುವಂಥ ಸಹಕಾರಿ ತತ್ವ. ಹಾಗಾಗಿ ನೀವು ನೋಡ್ತಾ ಇದ್ದೀರಿ ನೋಡಿ, ಎಷ್ಟೊಂದು ಅದ್ಭುತವಾದ ವಸ್ತುಗಳು ಇಲ್ಲಿ ದೊರಕುತ್ತೆ. ಇಲ್ಲಿ ಕೆಲಸ ಮಾಡ್ತುವಂಥ ಯುವ ಜನರು ಈ ಬಗ್ಗೆ, ಈ ಸಂಸ್ಥೆ ಬಗ್ಗೆ ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ತಮ್ಮ ಹೆಸರೇನು? ವಿನಯ್ ಹೆಗಡೆ ಅವರೇ, ಏನೇನು ಸಿಗುತ್ತೆ ಇಲ್ಲಿ? ಯಾವ ಊರಿದು? ಒಂದು ಟಿ ಎಸ್ ಎಸ್ ಅಂತ ಏನೇನು ಸಿಗುತ್ತೆ ಇಲ್ಲಿ? ನಮಗೆ ನಮ್ಮ ಸೆಕ್ಷನಲ್ಲಿ ನೀರಾವರಿದು ಇರಿಗೇಷನ್ ಸಲುವಾಗಿ ಏನೇನು ಸಿಗುತ್ತೆ? ಪೈಪು, PUC ಪೈಪು, HDP ಪೈಪು, ಪಂಪ್ ಸೆಟ್ಟಿನ ಪೈಪು, ಗಾರ್ಡನ್ ಪೈಪು, ಓಕೆ, ಲ್ಯಾಟರಲ್ ಪೈಪು. ಈ ಇಡೀ ಇದು ಕಾಂಪ್ಲೆಕ್ಸಲ್ಲಿ ಇದು ಅಗ್ರಿಕಲ್ಚರ್ ಸೆಕ್ಷನ್ ಇದು ಅಷ್ಟು? ಇನ್ನು ಬೇರೆ ಏನೇನು ಸಿಗುತ್ತೆ ಅಗ್ರಿಕಲ್ಚರ್ ಮೆಟೀರಿಯಲ್ಲು? ಅದು ಬಿಟ್ಟರೆ ನಮ್ಮದು ಕತ್ತಿ, ಕೊಡ್ಲಿ, ಪಿಕಾಸಿ, ಗಾರ್ಡನ್ ಪರ್ಪಸಿಂದು, ಓಕೆ. ಆಮೇಲೆ ಆ ಕಡೆ ಪಂಪ್ ಸೆಟ್ಟು, ವಿಡ್ ಕಟ್ರು, ಕೆಮಿಕಲ್ಸು, ಆ ಥರದ್ದೆಲ್ಲನೂ ಸಿಗುತ್ತೆ. ಟಾರ್ಪಲ್ ಎಲ್ಲ ಸಿಗುತ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು 9 ವರ್ಷ. 9 ವರ್ಷ. ರೈತರಿಗೆ ಕಡಿಮೆ ಬೆಲೆಯಲ್ಲಿ ನೀವು ಕೊಡ್ತೀರಾ? ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಇರುತ್ತಾ ಇಲ್ಲಿ? ಓಕೆ. ಏನು TSS ಅಂದರೆ? ಈ ತೋಟಗಾಸ್ ಕೋಆಪರೇಟಿವ್ ಸೊಸೈಟಿ. ಹೌದಾ? ಅಂದರೆ ಎಷ್ಟೇ MRP ಇದ್ರೂ ಅದಕ್ಕಿಂತ ಕಡಿಮೆ ಬೆಲೆ ಕೊಡ್ತೀರಾ ನೀವು? ಹಾಗಾಗಿ ರೈತರು ಒಂದೇ ಕಡೆ ಎಲ್ಲ ಥರದ್ದು ಸಿಗುತ್ತೆ. ಹಾಗಾಗಿ ರೈತರು ಇಲ್ಲಿಗೆ ಬರ್ತಾರೆ. ಓಕೆ. ಹಾಗಾಗಿ ನೀವೆಲ್ಲ ಡ್ರಿಪ್ ಸೆಕ್ಷನ್ನ ನಿಮ್ಮದೆಲ್ಲರೂ ನಿಮ್ಮ ಬ್ಯಾಚೆಲ್ಲ ಫುಲ್ಲು? ಓಕೆ. ಈಗ ಬೇಸಿಗೆ ಕಾಲದಲ್ಲಿ ಜಾಸ್ತಿ ನಿಮ್ಮದು ಸೇಲ್ ಆಗುತ್ತೆ? ಹೊರಗಡೆ ಫೀಲ್ಡ್ ವರ್ಕ್ ಇರುತ್ತೆ. ಹೋಗ್ತೀರಾ? ಫಾರ್ಮರ್ಸ್ ಅಂದರೆ ತೋಟದಲ್ಲಿ ನೀರಾವರಿ ಮಾಡೋದು, ಅದೆಲ್ಲ ಹೋಗಿ ಅಲ್ಲೆಲ್ಲ ಡ್ರಿಪ್ ಎಲ್ಲ ಮಾಡ್ತೀರಾ? ಇನ್ಸ್ಟಾಲೇಷನ್ ಅದಕ್ಕೆ ನೀವು ಹೆಡ್ಡು ಈಗ? ಓಕೆ, ಥ್ಯಾಂಕ್ ಯು. ಬೇರೆ ಕಡೆ ಎಲ್ಲ ಗೊಬ್ಬರ ಹೆಚ್ಚಿನ ಪ್ರಮಾಣದ MRPಗಿಂತ ಹೆಚ್ಚಿಗೆ ಸಿಗ್ತಾಯಿದ್ರೆ, ಇಲ್ಲಿ MRPಗಿಂತನೂ ಕೂಡ ಕಡಿಮೆ ರೇಟಲ್ಲಿ ಸಿಗುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದೊಂದು ಅದ್ಭುತವಾದ ಜಾಗನೇ ಅಂತ ಹೇಳ್ಬೋದು. ಜನರಿಗೆ, ರೈತರಿಗೆ ಮತ್ತು ಅಲ್ಲಿ ಕೆಲಸ ಮಾಡೋವಂಥವ್ರಿಗೂ ಕೂಡ ಒಳ್ಳೆ ಸಂಬಳ ಕೊಡುವಂಥ ಇಲ್ಲಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಏನು ಬೇಕು ಪ್ರತಿಯೊಂದು ವಸ್ತುವು ನಿಮಗೆ ಗುದ್ಲಿ, ಪಿಕಾಸಿ, ಮರ, ನಿಮಗೆ ಏನು ನಿಮ್ಮ ಕಲ್ಪನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಇಲ್ಲಿ ದೊರಕುವಂಥ ತಾಣ ಅಂತ ಹೇಳ್ಬೋದು. ಇದರೊಳಗಡೆ ನೀವು ಎಂಟ್ರಿ ಕೊಟ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ಎಲ್ಲ ವಸ್ತುಗಳಿಗೆ ಒಂದು ಪರಿಹಾರ ಅಂತ ನೀವು ನೋಡ್ಬೋದು. ಇದು ಥ್ರೆಡ್ ಸೆಕ್ಷನ್, ಹಗ್ಗಗಳು, ಎಲ್ಲ ಥರದ ಹಗ್ಗಗಳು, ಆಮೇಲೆ ಇದು ಮಲ್ಚಿಂಗ್ ಪೇಪರ್ಗಳು, ಹಗ್ಗಗಳು, ಆಮೇಲೆ ಇದು ನೋಡ್ಬೋದು ಬಾಕ್ಸ್. ನೀವು ಜೇನು ಸಾಕಾಣಿಕೆಗೆ ಬಾಕ್ಸ್ಗಳು, ಜೇನು ಸಾಕಾಣಿಕೆ ಮಾಡೋದ್ರಿಂದ ಪಾಲಿನೇಷನ್ ಆಗಿ ಚೆನ್ನಾಗಿ ಬೆಳೆನೂ ಕೂಡ ಬರುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಆಮೇಲೆ ಇದು ಬೆಲ್ಟ್ಗಳು. ಆಮೇಲೆ ಮತ್ತೆ ನೀವು ಇಲ್ಲಿಗೆ ಬಂದರೆ ಯಂತ್ರೋಪಕರಣಗಳು, ನಿಮಗೆಲ್ಲ ಥರದ್ದು ಟಿಲ್ಲರು, ಆಮೇಲೆ ಫಾಗ್ ಯಂತ್ರಗಳು, ಹಾಗೆ ಜೊತೆಗೆ ವಾಷಿಂಗ್ ಯಂತ್ರಗಳು, ಆಮೇಲೆ ಔಷಧಿ ಸಿಂಪಡಿಸೋದಕ್ಕೆ STP ಸ್ಪ್ರೇಯರ್ಸ್ಗಳು, ಪೈಪ್ಗಳು, ಆಮೇಲೆ ಬ್ರಷ್ ಕಟ್ಟರ್ಸ್ಗಳು, ಮರ ಹತ್ತೋದಕ್ಕೆ ಮರ ಹತ್ತುವಂಥ ಯಂತ್ರಗಳು ಎಲ್ಲವೂ ಕೂಡ ನಿಮಗೆ ಒಂದೇ ಮಳಿಗೆಯಲ್ಲಿ ಸಿಗೋದ್ರಿಂದ ನಿಮಗೆ ಭಾಳ ಖುಷಿಯಾಗುತ್ತೆ. ಮತ್ತು ಇದೊಂದು ಸೂಪರ್ ಮಾರ್ಕೆಟ್ ಅನ್ನೋದು ಕೂಡ ಅರ್ಥ ಆಗುತ್ತೆ. ಇವತ್ತು ಬಂಡವಾಳಶಾಹಿಗಳು ಇವತ್ತು ದೇಶವನ್ನು ಹರಿದು ಮುಕ್ಕಿ ಇವತ್ತು ದೇಶವನ್ನು ಅವ್ರಿಗೇನು ಸಂಪತ್ತನ್ನು ಲೂಟಿಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ನಾವು ಈ ಥರದ್ದು ಒಂದು ಸಹಕಾರಿ ತತ್ವದಲ್ಲಿ ಒಂದು ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆದರೆ ಎಷ್ಟು ಒಂದು ಅದ್ಭುತವಾದ ಜಗತ್ತನ್ನು ಕಟ್ಟೋದಕ್ಕೆ ಸಾಧ್ಯ ಅನ್ನೋದಕ್ಕೆ TSS ಒಂದು
ಏನು ನಮಗೆ ಒಂದು ಉದಾಹರಣೆಯಾಗಿ ಕಾಣುತ್ತೆ. ಈ ಟಿ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ಇಲ್ಲಿನ ಡೈರೆಕ್ಟರ್ಗಳಾಗಿರ್ಬೋದು, ಹೆಚ್ಚಿನ ಲಾಭ ನಿರೀಕ್ಷೆ ಇಲ್ಲದೆ ಜನರಿಗೆ ಸಾಮಾನ್ಯ ಜನರಿಗೆ ಕಡಿಮೆ ಬೆಲೆಯಲ್ಲಿ ದೊರಕೋದು ಮತ್ತು ಇವರಿಗೆ ಇಲ್ಲಿ ಒಳ್ಳೆಯ ಸಂಬಳಗಳನ್ನು ನೀಡುವಂಥದ್ದು, ಈ ಥರದ್ದೆಲ್ಲವನ್ನು ಇಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಬಂಡವಾಳಶಾಹಿಗಳಿಗೆ ಟಕ್ಕರ್ ಕೊಡುವಂಥ ವ್ಯವಸ್ಥೆಯನ್ನು ಇದು ಮಾಡುತ್ತೆ. ಆದರೆ ಏನು ಮಾಡೋದು, ಇವತ್ತು ಸಹಕಾರಿ ತತ್ವಗಳು ಅಷ್ಟೊಂದು ತುಂಬ ಅದ್ಭುತವಾದ್ದು ಇಲ್ಲ. ಆದರೆ ಟಿ ಎಸ್ ಎಸ್ ಅದಕ್ಕೆ ಪರ್ಯಾಯವಾಗಿ ನಿಂತ್ಕೊಳ್ಳುವಂಥ ಒಂದು ಅದ್ಭುತ ಜಾಗ. ಈ ಜಾಗವನ್ನು ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಜಗತ್ತು ಬೆಳೆದಂಗೆಲ್ಲ ಒಬ್ರಿಗೊಬ್ಬರು ಅಪನಂಬಿಕೆಗಳು ಬೆಳೆದು ಇವತ್ತು ಪಾರ್ಟ್ನರ್ಶಿಪ್ ಫರ್ಮ್ಗಳೇ ಉಳ್ಕೋತಾ ಇಲ್ಲ. ಹಾಗಾಗಿ 100 ವರ್ಷದ ಹಿಂದೆ ಶುರುವಾಗಿರುವಂಥ ಟಿ ಎಸ್ ಎಸ್ ಇವತ್ತು ಎಷ್ಟೊಂದು ಸಹಕಾರಿ ತತ್ವದಲ್ಲಿ ನಡೀತಾ ಇದೆ ಅಂತಂದರೆ ಭಾಳ ಒಳ್ಳೆ ಕೆಲಸಗಳಾಗ್ತಾಯಿದೆ. ಇದು ಅಡಿಕೆ ಮಾರುಕಟ್ಟೆಯಿಂದ ಇಟ್ಕೊಂಡು ಎಲ್ಲ ಥರದ ವಸ್ತುಗಳನ್ನ ಇಲ್ಲಿ ಇವರು ಮಾರಾಟ ಮಾಡೋದು, ಕೊಂಡ್ಕೊಳ್ಳೋದು ಅದನ್ನು ಕೂಡ ಆಗಿರ್ತಾ ಇರೋದ್ರಿಂದ ರೈತರಿಗೂ ಕೂಡ ಭಾಳ ಅನುಕೂಲ ಆಗಿದೆ. ಇದು ನೋಡಿ ಡ್ರಿಪ್ ಸೆಕ್ಷನ್, ನಿಮಗೆ ಎಲ್ಲ ಥರದ ಪೈಪ್ಗಳು ಸ್ನೇಹಿತರು ಹೇಳಿದಾಗೆ ಎಲ್ಲ ಥರದ್ದು ನಿಮಗೆ ಡ್ರಿಪ್ಪಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಇಲ್ಲಿ ದೊರಕುತ್ತೆ. ಹಾಗಾಗಿ ಈ ಸಹಕಾರ ತತ್ವವನ್ನು ಬೆಳೆಸಬೇಕಾದಂಥ ನಮ್ಮದು ಕರ್ತವ್ಯ ಆಗಬೇಕು. ಮುಂದಿನ ದಿನಗಳಲ್ಲಿ ಇಸ್ರೇಲಲ್ಲಿ ಕಿಬುತ್ಸ್ ಮಾದರಿ ಅಂತ ಇದೆ, ಯುರೋಪಿಯನ್ ಕಂಟ್ರಿಗಳಲ್ಲಿ ಕೆಲವು ಮಾದರಿಗಳಿದೆ, ಆಮೇಲೆ ಕಾಮನ್ಸ್ ಅಂತ ಮಾಡ್ಕೊಳ್ತಿದ್ದಾರೆ, ಕಮ್ಯುನಿಟಿ ಅಂತ ಮಾಡ್ಕೊಳ್ತಾ ಇದ್ದಾರೆ. ಈ ಥರದ್ದೆಲ್ಲವೂ ಇದ್ದಾಗ ನಾವು ಈ ಥರದ ಮಾದರಿಗಳನ್ನು ಸೃಷ್ಟಿ ಮಾಡೋದು ನಮಗೆ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಕ್ಲೈಮೇಟ್ ಚೇಂಜ್ ಆಗಿ ಅನೇಕ ಜನರಿಗೆ ಆಹಾರ ನೀರು ಸಿಗದೆ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಸಹಕಾರಿ ತತ್ವದಲ್ಲಿ ಕೃಷಿಯನ್ನು ಮಾಡೋವಂಥದ್ದು, ಈ ವ್ಯವಸ್ಥೆಯನ್ನು ಕಟ್ಟುವಂಥದ್ದು, ನಾವು ಬದುಕುವಂಥದ್ದು, ಈ ಥರದನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಹಕಾರಿ ತತ್ವದಲ್ಲಿ ಕೆಲವು ದೇಶಗಳೇ ಉದ್ಧಾರ ಆಗ್ತಾ ಇದ್ದಾವೆ. ಹಾಗಾಗಿ ನಾವು ಸಹಕಾರಿ ತತ್ವದಿಂದ ಎಲ್ಲ ರೀತಿಯ ಬಿಸ್ನೆಸ್ಗಳನ್ನು ಕಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನು ಶಿರ್ಸಿಯ ಟಿ ಎಸ್ ಎಸ್ ನಮ್ಮ ಮುಂದೆನೇ ತೋರಿಸ್ತಾ ಇದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ರೈತರು ಬಂದು ಇವತ್ತು ಸ್ಪ್ರೇಯರನ್ನು ತಗೊಳ್ತಾ ಇದ್ದಾರೆ, 6.5 HP ಸ್ಪ್ರೇಯರು. ಈ STP ಸ್ಪ್ರೇಯರ್ಗಳನ್ನು ಔಷಧಿ ಹೊಡೆಯೋದಕ್ಕೆ ಮತ್ತು ಕೊಟ್ಟಿಗೆ ತೊಳೆಯೋದಕ್ಕೆ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಇದನ್ನು ಬಳಸ್ತಾರೆ. ಮುಖ್ಯವಾಗಿ ಅಡಿಕೆ ತೋಟದಲ್ಲಿ ತೋಟದ ಕಾಯಿಗಳಿಗೆ ಅಲ್ಲಿ ಏನಾದರೂ ಔಷಧಿಗಳು ಹುಳಗಳು ಇದ್ದರೆ ಅವುಗಳನ್ನು ಕೂಡ ಸಿಂಪಡಣೆ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಹಾಗಾಗಿ ಇದು ಶಿರ್ಸಿ ಕಡೆ ಆಗಿರ್ಬೋದು, ಹಾಗೆ ಶಿವಮೊಗ್ಗ ಕಡೆ ಆಗಿರ್ಬೋದು ಅತಿ ಹೆಚ್ಚಾಗಿ ಸೇಲ್ ಆಗುತ್ತೆ. ಮತ್ತು ಕರ್ನಾಟಕದಲ್ಲೂ ಕೂಡ ಹಲವಾರು ಭಾಗಗಳಲ್ಲಿ ಇದು ಸ್ಪ್ರೇ ಆಗುತ್ತೆ. ಇದು ಕೂಡ ಅಲ್ಲಿ ಡೆಮೋ ತೋರಿಸ್ತಾ ಇದ್ರು, ಎಷ್ಟು ಪ್ರೆಷರ್ ಆಗಿ ಇದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನೇ ಬಳಕೆ ಮಾಡಿಕೊಂಡು ಕಾರ್ ಕೂಡ ವಾಶ್ ಮಾಡ್ತಾರೆ ಕೆಲವು ಕಡೆ, ಮತ್ತು ಟ್ಯಾಕ್ಟ್ರು ಅದು ಇದು ಎಲ್ಲ ಥರದ್ದು ವಾಹನಗಳನ್ನು ಕೂಡ ವಾಶ್ ಮಾಡೋದಕ್ಕೆ ಇದನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಟಿ ಎಸ್ ಎಸ್ ಒಂದು ಅದ್ಭುತವಾದ ಲೋಕ. ಇಲ್ಲಿ ಎಲ್ಲ ವಸ್ತುಗಳು ಸಿಗೋದ್ರಿಂದ, ಎಲ್ಲ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ರೈತರು ಇಲ್ಲಿಗೆ ಬರ್ತಾರೆ ಮತ್ತು ಭೇಟಿ ಆಗ್ತಾರೆ ಮತ್ತು ಕೊಂಡ್ಕೊಳ್ತಾರೆ. ಈ ಥರದ್ದೊಂದು ಸಹಕಾರಿ ತತ್ವದಲ್ಲಿ ಒಂದು ವ್ಯವಹಾರವನ್ನು, ಒಂದು ವಾಣಿಜ್ಯ ಸಂಘವನ್ನು ಕಟ್ಟೋದು ತುಂಬ ಅದ್ಭುತವಾದ ಒಂದು ಕೆಲಸ. ಹಾಗಾಗಿ ಟಿ ಎಸ್ ಎಸ್ನ ಎಲ್ಲರ ಸಹಕಾರಿ ತತ್ವದಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ನೌಕರರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೊತೆಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ರೈತ ಮಿತ್ರರಿಗೆ ಎಲ್ರಿಗೂ ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ನಿಮಗೆ ಯಾವುದೇ ಮಿಷಿನ್ನ ವೀಡಿಯೋಗಳು ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿದ್ರೆ ಆ ಮಿಷಿನ್ನ ವೀಡಿಯೋಗಳನ್ನ ಮಾಡಿ ನಾವು ಪೋಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಮಿಷಿನ್ಗಳಾಗಿರ್ಬೋದು ಅಥವಾ ವೀಡಿಯೋ ಆಗಿರ್ಬೋದು ಯಾವುದನ್ನು ಫೇಕ್ ಮಾಡಲ್ಲ. ಒರಿಜಿನಲ್ ಕ್ವಾಲಿಟಿ ಮತ್ತು 1 ಇಯರ್ ವಾರಂಟಿ ಇರುವಂಥ ಮಿಷಿನ್ಗಳನ್ನೇ ನಾವು ಮಾರಾಟ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ರೈತರಿಗೆ ಅನುಕೂಲ ಆಗಲಿ ಅಂತಲೇ ತೆಗೆದಿರೋದು. ಹಾಗಾಗಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ನಿಮ್ಮಿಂದ ಬರ್ತಾ ಇದೆ. ಭಾಳ ಜನ ಕಾಮೆಂಟ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ, ವ್ಯೂಸ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಾವು ಮತ್ತೊಂದು ವಿಡಿಯೋದಲ್ಲಿ ಮಗದೊಮ್ಮೆ ನಾವು ನೀವು ಮತ್ತೆ ಸಿಗ್ತಾ ಇರೋಣ. ಹಾಗಾಗಿ ಇಂಥ ಒಂದು ಅದ್ಭುತ ಜಾಗಕ್ಕೆ ನನ್ನ ಕರ್ಕೊಂಡೋದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನೀವು ಕೂಡ ಏನು ಸಂಪೂರ್ಣವಾದ ವಿಡಿಯೋವನ್ನು ನೋಡಿದರೆ ನಿಮಗೆ ಡಬಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ಡಬಲ್ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ರೈತ ಮಿತ್ರರೇ, ನಾವು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಯಾವಾಗಲಾದರೂ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ.